ದೇವನಹಳ್ಳಿಯಲ್ಲಿ ಲೋಡ್ ಶೆಡ್ಡಿಂಗ್ಗೆ ರೈತರು ಕಿಡಿಕಿಡಿಯಾಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೃಷಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಕಡಿತ ಮಾಡಿರೋದನ್ನ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ನಗರದ ಟಿಬಿ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ರೈತ ಸಂಘ, ಹಸಿರು ಸೇನೆ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಭಾರಿ ಬೇಜಾರಾಗಿದೆ ರೈತರಿಗೆ. ಒಂದು ಎರಡನೇದು ಮಾಡ್ತಾ ಇದ್ದಾರೆ, ಕಿತ್ಕೊಳ್ತಾ ಇದ್ದೀರಿ. ರಾಗಿ ಕೊಡಕ್ ಬಂದ್ರೆ ಎಪ್ಪೆಟ್ಟು ಸರಿ ರಾಗಿ ಕೊಡಕ್ ಎಲ್ಲ ಮಾಡ್ಬೇಡ್ರಿ. ಸಿದ್ದರಾಮಯ್ಯ ಅವರೇ, ನೀವು ಭಾರಿ ಅನುಭವಸ್ಥರು. ಸರ್ಕಾರ ನಡೆಸ್ಬೇಕಾದ್ರೆ ಭಾರಿ ನೀವು ದಯವಿಟ್ಟು ಹೇಳ್ತೀನಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಫೋನ್ ಕನೆಕ್ಟ್ ಆಗಿದ್ದಾರೆ ದೇವನಹಳ್ಳಿಯಿಂದ. ಏನ್ ನಡೆದಿದೆ ಇಲ್ಲಿ? ಯಾಕೆ ಇಷ್ಟೊಂದು ಅಂದ್ರೆ ಲೋಡ್ ಶೆಡ್ಡಿಂಗ್ ವಿಚಾರವಾಗಿ ರೈತರ ಅಳಲನ್ನ ಅಧಿಕಾರಿಗಳು ಕೇಳ್ತಾನೆ ಇಲ್ವಾ? ಏನ್ ನಡೆದಿದೆ ಇಲ್ಲಿ? ಶ್ರೀಲಕ್ಷ್ಮಿ, ಇತ್ತೀಚೆಗೆ ಏನು ಈಗಾಗಲೇ ಬೇಸಿಗೆ ಬರೋದಕ್ಕೆ ಮುಂಚೆನೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಲೋಡ್ ಶೆಡ್ಡಿಂಗ್ ಅನ್ನ ಸರ್ಕಾರ ಜಾರಿ ಮಾಡಿದೆ. ಅದರಲ್ಲೂ ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ಈಗಾಗಲೇ ರೈತರು ಸಾಕಷ್ಟು ಬೆಳೆಗಳನ್ನ ಇಟ್ಟಿದ್ದಾರೆ. ಆದ್ರೆ ಸರಿಯಾದ ರೀತಿಯಲ್ಲಿ ರಾತ್ರೋರಾತ್ರಿ ಆದ್ರೂ ಕೂಡ 3 ಗಂಟೆಗಳ ಕಾಲ ಕೂಡ ಲೋಡ್ ಶೆಡ್ಡಿಂಗ್ ಅಂದ್ರೆ ಕರೆಂಟ್ ಅನ್ನ ಕೊಡ್ತಾ ಇಲ್ಲ. ಇದನ್ನ ಸುಮಾರು 1.5 ತಿಂಗಳಿಂದನೂ ಕೂಡ ರೈತರು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಹೀಗಾಗಿ ಇವತ್ತು ದೊಡ್ಡಬಳ್ಳಾಪುರದ ಪವರ್ ಸ್ಟೇಷನ್ಗೆ ನೂರಾರು ಸಂಖ್ಯೆಯಲ್ಲಿ ಬಂದಂತಹ ರೈತರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ದೊಡ್ಡಬಳ್ಳಾಪುರದ ಹಿಂದೂಪುರ ರಸ್ತೆಯನ್ನ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಪ್ರತಿದಿನ ನಮಗೆ ಲೋಡ್ ಶೆಡ್ಡಿಂಗ್ ಇದಾದ್ರೆ ತೋಟಗಳಲ್ಲಿ ಈಗಾಗಲೇ ಬೆಳೆಗಳಲ್ಲಿ ಇಕ್ಕಿರ್ತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಸರ್ಕಾರ ಈ ಬಗ್ಗೆ ಕಣ್ತೆರೆಸಬೇಕು. ಜೊತೆಗೆ ಈಗಷ್ಟೇ ಲೋಡ್ ಶೆಡ್ಡಿಂಗ್ ಅನ್ನ ಜಾರಿ ಮಾಡಿದ್ರೆ ಮುಂದೆ ಬೇಸಿಗೆ ಕಾಲಗಾದ್ರೂ ಹೇಗೆ ಅಂತಕ್ಕಂಥ ಆತಂಕ ಕೂಡ ಈ ರೈತರಿಗೆ ಇರುವಂತದ್ದು. ಹೀಗಾಗಿ ಈ ಕೂಡಲೇ ಲೋಡ್ ಶೆಡ್ಡಿಂಗ್ ಅನ್ನ ವಾಪಸ್ ಪಡಿಬೇಕು. ಸರಿಯಾಗಿ ಹಿಂದೆ ಏನು ರೈತರಿಗೆ ಕೊಡ್ತಾ ಇದ್ದಂತಹ ಒಂದು 7 ಗಂಟೆ 8 ಗಂಟೆಗಳ ವಿದ್ಯುತ್ ಏನಿತ್ತು ಅದನ್ನ ನಿರಂತರವಾಗಿ ಕೊಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಜೊತೆಗೆ ರೈತರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ಉಂಟಾಯಿತು. ಸ್ಥಳಕ್ಕೆ ಈಗ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಭೇಟಿಯನ್ನ ಕೊಟ್ಟು ಏನು ಅಲ್ಲಿ ರಸ್ತೆಯನ್ನ ತಡೆದಿರ್ತಕ್ಕಂಥ ರೈತರನ್ನ ಮನವೊಲಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ದೇವನಹಳ್ಳಿಯಲ್ಲಿ ಲೋಡ್ ಶೆಡ್ಡಿಂಗ್ಗೆ ರೈತರು ಕಿಡಿಕಿಡಿಯಾಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೃಷಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಕಡಿತ ಮಾಡಿರೋದನ್ನ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ನಗರದ ಟಿಬಿ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ರೈತ ಸಂಘ, ಹಸಿರು ಸೇನೆ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಭಾರಿ ಬೇಜಾರಾಗಿದೆ ರೈತರಿಗೆ. ಒಂದು ಎರಡನೇದು ಮಾಡ್ತಾ ಇದ್ದಾರೆ.
ಮಾತಾಡೋಣ. ನಮ್ಮ ಪ್ರತಿನಿಧಿ ಫೋನ್ ಕನೆಕ್ಟ್ ಆಗಿದ್ದಾರೆ ದೇವನಹಳ್ಳಿಯಿಂದ. ಏನ್ ನಡೆದಿದೆ ಇಲ್ಲಿ? ಯಾಕೆ ಇಷ್ಟೊಂದು ಅಂದ್ರೆ ಲೋಡ್ ಶೆಡ್ಡಿಂಗ್ ವಿಚಾರವಾಗಿ ರೈತರ ಅಳಲನ್ನ ಅಧಿಕಾರಿಗಳು ಕೇಳ್ತಾನೆ ಇಲ್ವಾ? ಏನ್ ನಡೆದಿದೆ ಇಲ್ಲಿ? ಶ್ರೀಲಕ್ಷ್ಮಿ, ಇತ್ತೀಚೆಗೆ ಏನು ಈಗಾಗಲೇ ಬೇಸಿಗೆ ಬರೋದಕ್ಕೆ ಮುಂಚೆನೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಲೋಡ್ ಶೆಡ್ಡಿಂಗ್ ಅನ್ನ ಸರ್ಕಾರ ಜಾರಿ ಮಾಡಿದೆ. ಅದರಲ್ಲೂ ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ಈಗಾಗಲೇ ರೈತರು ಸಾಕಷ್ಟು ಬೆಳೆಗಳನ್ನ ಇಟ್ಟಿದ್ದಾರೆ. ಆದ್ರೆ ಸರಿಯಾದ ರೀತಿಯಲ್ಲಿ ರಾತ್ರೋರಾತ್ರಿ ಆದ್ರೂ ಕೂಡ 3 ಗಂಟೆಗಳ ಕಾಲ ಕೂಡ ಲೋಡ್ ಶೆಡ್ಡಿಂಗ್ ಅಂದ್ರೆ ಕರೆಂಟ್ ಅನ್ನ ಕೊಡ್ತಾ ಇಲ್ಲ. ಇದನ್ನ ಸುಮಾರು 1.5 ತಿಂಗಳಿಂದನೂ ಕೂಡ ರೈತರು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಹೀಗಾಗಿ ಇವತ್ತು ದೊಡ್ಡಬಳ್ಳಾಪುರದ ಪವರ್ ಸ್ಟೇಷನ್ಗೆ ನೂರಾರು ಸಂಖ್ಯೆಯಲ್ಲಿ ಬಂದಂತಹ ರೈತರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ದೊಡ್ಡಬಳ್ಳಾಪುರದ ಹಿಂದೂಪುರ ರಸ್ತೆಯನ್ನ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಪ್ರತಿದಿನ ನಮಗೆ ಲೋಡ್ ಶೆಡ್ಡಿಂಗ್ ಇದಾದ್ರೆ ತೋಟಗಳಲ್ಲಿ ಈಗಾಗಲೇ ಬೆಳೆಗಳು ಇಕ್ಕಿರ್ತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಸರ್ಕಾರ ಈ ಬಗ್ಗೆ ಕಣ್ತೆರೆಸಬೇಕು. ಜೊತೆಗೆ ಈಗಷ್ಟೇ ಲೋಡ್ ಶೆಡ್ಡಿಂಗ್ ಅನ್ನ ಜಾರಿ ಮಾಡಿದ್ರೆ ಮುಂದೆ ಬೇಸಿಗೆ ಕಾಲಗಾದ್ರೆ ಹೇಗೆ ಅಂತಕ್ಕಂಥ ಆತಂಕ ಕೂಡ ಈ ರೈತರಿಗೆ ಇರುವಂತದ್ದು. ಹೀಗಾಗಿ ಈ ಕೂಡಲೇ ಲೋಡ್ ಶೆಡ್ಡಿಂಗ್ ಅನ್ನ ವಾಪಸ್ ಪಡಿಬೇಕು. ಸರಿಯಾಗಿ ಹಿಂದೆ ಏನು ರೈತರಿಗೆ ಕೊಡ್ತಾ ಇದ್ದಂತಹ ಒಂದು 7 ಗಂಟೆ 8 ಗಂಟೆಗಳ ವಿದ್ಯುತ್ ಏನಿತ್ತು ಅದನ್ನ ನಿರಂತರವಾಗಿ ಕೊಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಜೊತೆಗೆ ರೈತರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ಉಂಟಾಯಿತು. ಸ್ಥಳಕ್ಕೆ ಈಗ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಭೇಟಿಯನ್ನ ಕೊಟ್ಟು ಏನು ಅಲ್ಲಿ ರಸ್ತೆಯನ್ನ ತಡೆದಿರ್ತಕ್ಕಂಥ ರೈತರನ್ನ ಮನವೊಲಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2000 ಮತ್ತೆ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.